ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ 6ರಿಂದ 9ನೇ ತರಗತಿಯ ಸಂಕಲನಾತ್ಮಕ ಪರೀಕ್ಷೆ 2ರ ಒಂದು ಟೈಮ್ ಟೇಬಲನ್ನು DSCRT ಅವರು ರಿಲೀಸ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ರು. ಸೊ ಇವಾಗ ಏನಾಗಿದೆವಪ್ಪ ಅಂದರೆ ಎಕ್ಸಾಮ್ಗಳನ್ನು ನಡಿಬೇಕಾಗಿದೆ. ಸೊ ಈ ಎಕ್ಸಾಮ್ಗಳ ಟೈಮ್ ಟೇಬಲನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಖಂಡಿತವಾಗಿ ನೀವುಗಳು ಕೂಡ ನೋಡಿಕೊಂಡು ಇದೇ ತನ್ನಾಗಿರ್ತಕ್ಕಂಥ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ಇದಕ್ಕೆ ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳ ಎಲ್ಲ ಕೀ ಆನ್ಸರ್ಸ್ಗಳನ್ನು ನಾವು ಈಗಾಗಲೇ ನಿಮ್ಗೆ ಏನು ಮಾಡಿದ್ದೀವಿ ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ಅವುಗಳನ್ನು ಖಂಡಿತವಾಗಿ ನೋಡಿ. ಎಲ್ಲವುಗಳನ್ನು ನಾನು ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋಗಳು ಇದ್ದಾವೆ. ಇನ್ನು ಜಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಅವುಗಳಿಗೆ ತಕ್ಕಂತೆ ಪ್ರಿಪ್ರೇಷನನ್ನು ಮಾಡಬೇಕು. ನೆಕ್ಸ್ಟ್ ಮತ್ತೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಗಳಂತಲೂ ಕೂಡ ಕೊಡ್ತೀನಿ. ಸೊ ಆ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಗಳು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಓಕೆ, ಸೊ ಇಷ್ಟಿತ್ತು ಅಂತ ಹೇಳ್ತಾ ಸೊ ಇನ್ನು ಟೈಮ್ ಟೇಬಲನ್ನು ನೋಡ್ಕೊಂಡು ಬರೋಣ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ತಂದು ಕೊಡ್ತದೆ. ಮತ್ತು ನೀವು ಖಂಡಿತವಾಗಿರ್ತಕ್ಕಂಥವು ಏನು ಮಾಡಬೇಕಪ್ಪ ಅಂತಂದರೆ ಸಪೋರ್ಟ್ ಮಾಡಬೇಕು. ಕಮೆಂಟ್ ಪಕ್ಕ ಹೈಪ್ ಮಾಡಿದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ ಫಸ್ಟ್ ನೋಡ್ಕೊಂಡು ಬರೋಣ. 6ರಿಂದ 9ನೇ ತರಗತಿಯ ಟೈಮ್ ಟೇಬಲ್ ಹೇಗಿದೆ ಅಂತಕ್ಕಂಥದ್ದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇತ್ತು. ಸೊ ನೋಡಿ, 23/2026 ಶುಕ್ರವಾರಕ್ಕೆ ಪ್ರಥಮ ಭಾಷಾ ವಿಷಯದ ಪರೀಕ್ಷೆ ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತದೆ. ನೀವು ಶಾಲೆಗೆ 10 ಗಂಟೆಗೆ ಹೋಗಬೇಕು, ಪರೀಕ್ಷೆ ಮಾತ್ರ 11:30ಕ್ಕೆ ಇದೆ. 21/3/2026ಕ್ಕೆ ಶನಿವಾರ ರಂಜಾನ್ ರಜೆ ಇದೆ. 22/3/2026ಕ್ಕೆ ಭಾನುವಾರ ರಜೆ. 23/3/2026ಕ್ಕೆ ಸೋಮವಾರ ಪರೀಕ್ಷೆ ಇಲ್ಲ. ನೆಕ್ಸ್ಟ್ ಡೈರೆಕ್ಟಾಗಿ ಎಕ್ಸಾಮ್ ಇರೋದು 24/3/2026 ಮಂಗಳವಾರ ಗಣಿತದ ಪರೀಕ್ಷೆ ನಡೆಯುತ್ತೆ. ಬೆಳಗ್ಗೆ 11:30ರಿಂದ ಹಿಡಿದು ಮಧ್ಯಾಹ್ನ 1 ಗಂಟೆವರೆಗೆ. ಮತ್ತು 25ಕ್ಕೆ ಪರೀಕ್ಷೆ ಇಲ್ಲ. 26/3/2026ಕ್ಕೆ ಗುರುವಾರ ದ್ವಿತೀಯ ಭಾಷಾ ವಿಷಯದ ಪರೀಕ್ಷೆ. 27/3/2026ಕ್ಕೆ ಶುಕ್ರವಾರ ತೃತೀಯ ಭಾಷಾ ವಿಷಯದ ಪರೀಕ್ಷೆಗಳು ಎಂದಿನಂತೆ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತವೆ. ಮತ್ತು 28/3/2026ಕ್ಕೆ ಶನಿವಾರ ಪರೀಕ್ಷೆ ಇಲ್ಲ. 29/3/2026 ಭಾನುವಾರ ರಜೆ. 30/3/2026 ಸೋಮವಾರ ಪರೀಕ್ಷೆ ಇಲ್ಲ. 31/3/2026ಕ್ಕೆ ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜೆ. ಮುಂದಿನ ಡೈರೆಕ್ಟ್ ಪೇಪರ್ ಇರೋದೇ 1 ಏಪ್ರಿಲ್ 2026 ಬುಧವಾರ ಕೋರ್ ವಿಷಯ ವಿಜ್ಞಾನದ ಪರೀಕ್ಷೆ ನಡೆಯುತ್ತೆ. ಅದು ಯಥಾವತ್ತಾಗಿ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಮತ್ತು 2 ಮತ್ತು 3 ಈ 2 ದಿನಗಳಿಗೆ ಏಪ್ರಿಲ್ದಂದು ಪರೀಕ್ಷೆಗಳಿರೋದಿಲ್ಲ. ಡೈರೆಕ್ಟ್ ಲಾಸ್ಟ್ ಪೇಪರ್ ಬಂದುಬಿಟ್ಟು 4 ಏಪ್ರಿಲ್ 2026 ಶನಿವಾರ ಸಮಾಜ ವಿಜ್ಞಾನದ ಪರೀಕ್ಷೆ ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತಾ ಇದೆ. ಇನ್ನು 8ನೇ ತರಗತಿಯ ಪರೀಕ್ಷೆಗಳನ್ನು ನೋಡಿ. ಸೊ ಸೇಮ್ 23/2026ಕ್ಕೆ ಕನ್ನಡ ಪರೀಕ್ಷೆ ನಡೆಯುತ್ತೆ. ಅವರಿಗೆ 2 ಗಂಟೆಗಳ ಕಾಲಾವಕಾಶ ಇದೆ. ಓಕೆನಾ, ಯಾಕೆಂದರೆ 50 ಮಾರ್ಕ್ಸ್ ಇರೋದರಿಂದ ನಿಮ್ಗೆ ಏನು ಮಾಡಿದ್ದಾರೆ 2 ಅವರ್ಸ್ ಟೈಮ್ಗಳನ್ನು ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟ್ ಸೆಕೆಂಡ್ 24/3/2026ಕ್ಕೆ ಗಣಿತದ ಪರೀಕ್ಷೆ ನಡೆಯುತ್ತೆ. 26/3/2026 ಗುರುವಾರ ದ್ವಿತೀಯ ಭಾಷಾ ವಿಷಯದ ಪರೀಕ್ಷೆ. 27/3/2026 ಶುಕ್ರವಾರ ತೃತೀಯ ಭಾಷಾ ವಿಷಯದ ಪರೀಕ್ಷೆ. ಸೊ ಮತ್ತೆ ನೆಕ್ಸ್ಟ್ ಇರೋದು 1 ಏಪ್ರಿಲ್ 2026 ಬುಧವಾರ ವಿಜ್ಞಾನ ವಿಷಯದ ಪರೀಕ್ಷೆ. ಲಾಸ್ಟ್ ಪೇಪರ್ 4 ಏಪ್ರಿಲ್ 2026 ಶನಿವಾರ ಸಮಾಜ ವಿಜ್ಞಾನದ ಪರೀಕ್ಷೆ ನಡೆಯುತ್ತೆ. ಸೊ ನಿಮಗೆ 2 ಗಂಟೆಗಳ ಕಾಲ ಒಂದು ಸಮಯಾವಕಾಶ ಇರ್ತದೆ. ಇನ್ನು 9ನೇ ತರಗತಿಗೆ ನೋಡಿ. ಸೊ ನಿಮಗೆ 3 ಅವರ್ಸ್ ಇದೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ 15 ನಿಮಿಷದವರೆಗೆ ಕನ್ನಡ ಮಾತ್ರ ಇರುತ್ತೆ. 3 ಗಂಟೆ 15 ನಿಮಿಷ ಅದು ಗೊತ್ತಿರಲಿ. ಶುಕ್ರವಾರ ಫಸ್ಟ್ ಲ್ಯಾಂಗ್ವೇಜ್ ಪರೀಕ್ಷೆಗಳು ನಡೀತಾವೆ. ನೆಕ್ಸ್ಟ್ 24/3ಕ್ಕೆ ವಿಜ್ಞಾನ ವಿಷಯದ ಪರೀಕ್ಷೆಗಳು ನಡೀತಾ ಇದ್ದಾವೆ. ಓಕೆನಾ. ನೆಕ್ಸ್ಟ್ 26/3/2026ಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆರ್ ಕನ್ನಡ. 27/3/2026ಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳ ಪರೀಕ್ಷೆ ನಡೀತಾವೆ. ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ಗೆ ಬರೀ 3 ಗಂಟೆ ಅಷ್ಟೇ ಇರುತ್ತೆ. ಓಕೆ, 3 ಗಂಟೆ 15 ನಿಮಿಷ ಏನಾಗಿರ್ತದಪ್ಪ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ಗೆ ಮತ್ತು ಕೋರ್ಗಳಿಗೆ ಕೊಡ್ತಾರೆ. ಇನ್ನು ಲಾಸ್ಟ್ 1/4/2026ಕ್ಕೆ ಗಣಿತ ವಿಷಯದ ಪರೀಕ್ಷೆ ನಡೆಯುತ್ತೆ. 4/4/2026ಕ್ಕೆ ಶನಿವಾರ ಸಮಾಜ ವಿಜ್ಞಾನದ ಪರೀಕ್ಷೆ ನಡೆಯುತ್ತೆ. ಇಷ್ಟು 6, 7, 8, 9ನೇ ತರಗತಿಗೆ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಪ್ರಾಕ್ಟೀಸ್ ಪೇಪರ್ಗಳು ಬರ್ತವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.